ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ನಮಗೆ ನಮ್ಮ ನಕ್ಷತ್ರದ ಸ್ವಭಾವಗಳನ್ನ ತಿಳಿಸ್ಕೊಡಿ, ಸೀಕ್ರೆಟ್ಸ್ಗಳನ್ನ ತಿಳಿಸ್ಕೊಡಿ, ಯಾವ ವಿಚಾರಕ್ಕೆ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಜೀವನದಲ್ಲಿ ಇನ್ನೂ ಅಭಿವೃದ್ಧಿಯನ್ನು ಹೊಂದುತ್ತೇವೆ, ಮತ್ತು ನಮ್ಮ ನಕ್ಷತ್ರಕ್ಕೆ ಯಾವ ವ್ಯಾಪಾರ ವ್ಯವಹಾರ ಉದ್ಯೋಗ ಆಗ್ಬರುತ್ತೆ ಅಂತ ತುಂಬ ಜನ ಮೊದಲಿಂದನೂ ಕೂಡ ಕೇಳ್ತಾ ಇದ್ರಿ. ಇದೀಗ ಪ್ರತಿಯೊಂದು ನಕ್ಷತ್ರ ಅಂದರೆ ಇರತಕ್ಕಂಥ 27 ನಕ್ಷತ್ರದ ಬಗ್ಗೆ ದಿನಕ್ಕೊಂದೊಂದು ಎಪಿಸೋಡ್ಗಳು ನಿಮಗೆ ಟೆಲಿಕಾಸ್ಟ್ ಆಗ್ತಾ ಬರುತ್ತೆ. ಯಾವ ನಕ್ಷತ್ರದವರು ಯಾವ ಕೆಲಸಗಳ ಕಾರ್ಯಗಳನ್ನು ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ನಕ್ಷತ್ರ ಸೀಕ್ರೆಟ್ ಏನು, ನಿಮ್ಮ ಲೂಪ್ ಹೋಲ್ಗಳನ್ನು ಯಾವ ರೀತಿ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು, ನಿಮಗಿರತಕ್ಕಂಥ ಪ್ಲಸ್ ಪಾಯಿಂಟ್ ಏನು, ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಬರತಕ್ಕಂಥದ್ದು ಮೇಷರಾಶಿಯಲ್ಲಿ ಬರತಕ್ಕಂತಹ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದ 1, 2, 3, 4 ಪಾದಗಳು ಕೂಡ ನಿಮಗೆ ಮೇಷರಾಶಿಯಲ್ಲಿ ಬರತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ ಅಂದರೆ ದೇವಗಣ. ಇಟ್ಸ್ ಅ ಸಾಫ್ಟ್ ನೇಚರ್. ನೀವಾಯಿತು ನಿಮ್ಮ ಕೆಲಸವಾಯಿತು ಅಂತ ಇರತಕ್ಕಂಥ ಜನರಾಗಿರ್ತೀರಾ, ಮೃದು ಸ್ವಭಾವದವರು. ಇನ್ನು ನಾನು ಆಗಲೇ ಹೇಳಿದೆ, 4 ಪಾದಗಳು ಕೂಡ ಮೇಷರಾಶಿಯಲ್ಲಿ ಬರೆದಿರತಕ್ಕಂಥದ್ರಿಂದ ನಿಮಗೆ ಬರತಕ್ಕಂಥ ಅಕ್ಷರ ಯಾವುದಪ್ಪ ಅಂತ ಹೇಳಿದ್ರೆ ಚು, ಚೆ, ಚೋ ಹಾಗೂ ಲ. ಈ ಅಕ್ಷರದಲ್ಲಿ ನಿಮ್ಮ ಮಕ್ಕಳಿಗೆ ಹೆಸರು ನೀಡತಕ್ಕಂಥದ್ದು. ಅಂದರೆ ಒಂದು ಅಶ್ವಿನಿ ಅಕ್ಷರದಲ್ಲಿ ಮಗ ಜನನವಾಗಿದ್ದಾನೆ ಅಂತ ಅನ್ಕೊಳ್ಳಿ. ಮೊದಲನೇ ಪಾದ ಬಂದರೆ ಹೇಳಿದ್ನಲ್ಲ, ಆ ಅಕ್ಷರವನ್ನ ಚು ಅನ್ನೋ ಅಕ್ಷರದಲ್ಲಿ ಇಡತಕ್ಕಂಥದ್ದು, 2ನೇ ಪಾದ ಚೆ, 3ನೇ ಪಾದ ಚೋ ಮತ್ತು 4ನೇ ಪಾದ ಲ. ಈ ಥರ ಅಕ್ಷರಗಳಲ್ಲಿ ಹೆಸರು ನೀಡುವಂತರಾಗಿ. ಇನ್ನು ಅಶ್ವಿನಿ ನಕ್ಷತ್ರದ ಅಭಿಮಾನ ದೇವತೆ ಕೇತು ಗ್ರಹ. ಹಾಗೆಯೇ ಅಶ್ವಿನಿ ನಕ್ಷತ್ರದವರ ಲಕ್ಷಣವನ್ನು ನೋಡೋದಾದರೆ ವಿಶಾಲವಾದ ಭುಜಗಳನ್ನು ಹೊಂದಿರುತ್ತಾರೆ ಹಾಗೂ ಮೃದುವಾದಂತಹ ಹಸ್ತಗಳಿರತಕ್ಕಂಥವರು. ಕಣ್ಣುಗಳು ತುಂಬ ದೊಡ್ಡದಾಗಿರುತ್ತೆ. ಅವ್ರನ್ನ ಅಬ್ಸರ್ವ್ ಮಾಡಿ ಅಶ್ವಿನಿ ನಕ್ಷತ್ರದವ್ರನ್ನ. ಒಳ್ಳೆ ಬುದ್ಧಿವಂತರಾಗಿರ್ತಾರೆ, ಚತುರರು, ಮಾತು ಕಮ್ಮಿ, ಟ್ರಾವೆಲರ್ ಆಗಿರ್ತಾರೆ, ಸದಾಕಾಲ ಖುಷಿಯಿಂದ ನೆಮ್ಮದಿಯಿಂದ ಓಡಾಡ್ಕೊಂಡಿರಬೇಕು ಅಂತ ಮನಸ್ಥಿತಿ ಉಳ್ಳತಕ್ಕಂಥವ್ರು. ಯಾವಾಗಲೂ ಅವ್ರು ನೋಡಿ, ಗುರಿಯರನ್ನು ನೋಡಿದ್ರೆ ತುಂಬ ಚೆನ್ನಾಗಿ ಗೌರವವನ್ನು ಕೊಡ್ತಾರೆ. ಅಪಾರವಾದ ಭಕ್ತಿ ಇರತಕ್ಕಂಥ ನಕ್ಷತ್ರದವರು. ಬರತಕ್ಕಂಥ 27 ನಕ್ಷತ್ರಗಳಲ್ಲಿ ಕೆಲವೊಂದು ನಕ್ಷತ್ರದವ್ರಿಗೆ ತುಂಬ ಗೌರವ ಮತ್ತು ಭಕ್ತಿಗಳಿರುತ್ತೆ. ಗುರಿಯರನ್ನು ಎಲ್ಲೇ ಕಳಿಸೋರು ಕೂಡ ಕೈ ಮುಗಿತಾರೆ, ಮಾತಾಡಿಸ್ತಾರೆ, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾರೆ. ಇನ್ನು ದೇವರು ಪೂಜೆ ಪುನಸ್ಕಾರಕ್ಕೆ ಬಂದರೆ ಮೊದಲೋಗಿ ನಿಂತಿರ್ತಾರೆ ಸೇವೆಯಲ್ಲಿ. ಯಾಕಂದರೆ ನಕ್ಷತ್ರಾಧಿಪತಿ ಕೇತು ಮೋಕ್ಷಕಾರಕ. ದೇವರ ವಿಚಾರ ಆದರೆ ಸೇವೆಯಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಅಶ್ವಿನಿ ನಕ್ಷತ್ರದವ್ರಿಗೆ. ಹಾಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಶೃಂಗಾರದ ವಸ್ತುಗಳನ್ನು ತೆಗೆದುಕೊಳ್ಬೇಕು, ಸದಾಕಾಲ ಸುತ್ತಾಡ್ತಿರ್ಬೇಕು, ಈ ಥರ ಮನಸ್ಥಿತಿ ಉಳ್ಳತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ತಿಳಿದಿರಲಿ, ಅಶ್ವಿನಿ ನಕ್ಷತ್ರದವರು ಸುಖ ಸಂಪತ್ತನ್ನು ಹೊಂದಿರತಕ್ಕಂಥವ್ರು. ಅಂದರೆ ಲಕ್ಷ್ಮೀ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಇವ್ರ ಮೇಲೆ. ಯಾವಾಗಲೂ ಕೂಡ ನಾವು ಚೆನ್ನಾಗಿ ಕಾಣಬೇಕು, ಸ್ವಲ್ಪ ಲೈಟ್ ಫುಡ್ಗಳನ್ನ ತಿನ್ನಬೇಕು, ಆಹಾರ ಕ್ರಮವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಥರ ಮನಸ್ಥಿತಿ ಇರತಕ್ಕಂಥವ್ರು. ತಿಳಿದಿರಲಿ, ನಾನು ಹೇಳತಕ್ಕಂಥ ಈ ಕೆಲವು ಅಂಶಗಳನ್ನು ಅಶ್ವಿನಿ ನಕ್ಷತ್ರದವ್ರು ರೂಢಿಸ್ಕೊಂಡ್ರೆ ಅಥವಾ ನಿಮ್ಮ ಜೀವನದಲ್ಲಿ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಶಿವವನ್ನು ಹೊಂದುತ್ತೀರ. ಮೊದಲನೇದಾಗಿ ನೀವು ಮಾಡತಕ್ಕಂಥ ದೊಡ್ಡ ತಪ್ಪು ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ದಿರತಕ್ಕಂಥದ್ದು. ಪ್ರತಿಯೊಂದು ನಿರ್ಧಾರದಲ್ಲೂ ಡಿಸಿಷನ್ನಲ್ಲೂ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತೀರಿ. ಸ್ವಂತ ನಿರ್ಧಾರ ತುಂಬ ಕಮ್ಮಿ. ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಾ, ಯಾರೋ ಬಂದ್ಬಿಟ್ಟು ಕೆಲಸ ಚೆನ್ನಾಗಿಲ್ಲ ಇದನ್ನು ಮಾಡು ಅಥವಾ ಚೇಂಜ್ ಮಾಡ್ಕೊಂಡು ಹೇಳಿದ ತಕ್ಷಣ ಪಟ್ಟಂತ ಕೆಲಸ ಚೇಂಜ್ ಮಾಡ್ತೀವಿ. ಅರ್ಧಂಬರ್ಧ ನಿರ್ಧಾರ. ಒಂದು ಕೆಲಸದ ಮೇಲೆ ಖಂಡಿತವಾಗಿಯೂ ಸಂಪೂರ್ಣ ಹಿಡಿತ ನಿಮ್ಗೆ ಇರೋದೇ ಇಲ್ಲ. ಫ್ಲಕ್ಚುಯೇಟ್ ಮೈಂಡ್ಸೆಟ್, ಬೇಗ ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡಿಬಿಡ್ಬೋದು. ಸ್ವಂತ ನಿರ್ಧಾರಗಳು ತೆಗೆದುಕೊಳ್ಳೋಕೆ ತುಂಬ ಕಷ್ಟಪಡ್ತೀರಿ. ಆ ಥರದಿಂದ ನಿಮ್ಮೆಲ್ಲ ಕೆಲಸ ಕಾರ್ಯದಲ್ಲಿ ಎಡವಟ್ಟನ್ನು ಮಾಡ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನ ಪರಿಪೂರ್ಣವಾಗಿ ಮಾಡೋದೇ ಇಲ್ಲ. ಒಂದು ತಿಳ್ಕೊಳ್ಳಿ, ಆ ಕೆಲಸದಲ್ಲಿ ಲಾಭವೋ ನಷ್ಟವೋ ಸೆಕೆಂಡರಿ. ಮೊದಲು ಶ್ರದ್ಧೆಯಿಂದ ಕೆಲಸ ಮಾಡುವಂತರಾಗಿ. ನೀವೇನು ಮಾಡಿಬಿಡ್ತೀರಾ, ಕೆಲಸ ನಡೀತಾ ಇರುತ್ತೆ, ಮಧ್ಯದಲ್ಲಿ ಒಂಚೂರು ಹಿಂದೆ ಮುಂದೆ ಆಗಿದ ತಕ್ಷಣ ಭಯ ಪಟ್ಬಿಡ್ತೀರಿ, ಮತ್ತಿನ್ನೆಲ್ಲ ನಷ್ಟ ಆಗ್ಬಿಡುತ್ತೋ ಕಷ್ಟ ಆಗ್ಬಿಡುತ್ತೋ ಅಂತ ಆ ಕೆಲಸವನ್ನೇ ಬಿಟ್ಟು ಬೇರೆ ಕೆಲಸಕ್ಕೆ ಜಂಪ್ ಆಗಿಬಿಡ್ತೀರಿ. ಮಾಡತಕ್ಕಂಥ ದೊಡ್ಡ ತಪ್ಪೇ ಇದು. ಮತ್ತು ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಪ್ರತಿಯೊಂದು ನಿರ್ಧಾರಗಳಿಗೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗತಕ್ಕಂಥದ್ದು. ಯಾರೋ ಹೇಳಿದ್ದನ್ನು ಮಾಡೋಕ್ಕೆ ಹೋಗ್ತೀರಿ, ನಿಮ್ಮ ಮನಸ್ಸು ಹೇಳ್ತಿರುತ್ತೆ ಇದನ್ನು ಮಾಡು, ಹೀಗೆ ಮಾಡು, ಚೆನ್ನಾಗಾಗತ್ತೆ ಅಂತ. ನಿಮ್ಮ ಮನಸ್ಸನ್ನು ಮಾತ್ರ ನೀವು ಕೇಳೋದೇ ಇಲ್ಲ ಅಶ್ವಿನಿ ನಕ್ಷತ್ರದವರು. ಸದಾಕಾಲ ಬೇರೆಯವ್ರು ಯಾರೇನು ಹೇಳ್ತಾರೆ ಆ ವಿಚಾರವಾಗಿ ತಲೆ ಕೆಡಿಸ್ಕೊಳ್ತೀರಿ, ಆ ವಿಚಾರವಾಗಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಹೋಗ್ತಿರ್ತೀರಿ. ಇದೇ ದೊಡ್ಡ ತಪ್ಪು. ಯಾವುದೇ ಕಾರಣಕ್ಕೂ ಬೇರೆಯವರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ನಿರ್ಧಾರದ ಮೇಲೆ ಅಚಲವಾದ ನಂಬಿಕೆ ಇರಲಿ. ಇಸ್ ಅ ರೈಟ್ ಆರ್ ರಾಂಗ್, ಲಾಭವ ನಷ್ಟವೋ ಇಸ್ ಅ ಸೆಕೆಂಡರಿ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಮೇಲೆ ಎಲ್ಲಿವರೆಗೂ ನೀವು ನಂಬಿಕೆ ಇಡೋದಿಲ್ವೋ
ಪ್ರಪಂಚ ನಿಮ್ಮನ್ನ ನಂಬಿಕೆ ಇಡೋದಿಲ್ಲ, ತಿಳಿದಿರಲಿ. ಯಾರ ಬಳಿಯೂ ನಿಮ್ಮ ಸೀಕ್ರೆಟ್ಸ್ಗಳನ್ನ ಹೇಳ್ಕೊಳ್ಬೇಡಿ. ನೀವು ಹೇಳ್ಕೊಳ್ತಕ್ಕಂಥ ಸೀಕ್ರೆಟ್ಸ್ಗಳೇ ನಿಮಗೆ ಭವಿಷ್ಯದಲ್ಲಿ ಮುಳುವಾಗತಕ್ಕಂಥದ್ದು. ಸ್ವಲ್ಪ ಜಾಗೃತವಾಗಿದ್ದರೆ ತುಂಬ ಸೂಕ್ತ. ಹಾಗೂ ಓನ್ ಡಿಸಿಷನ್ ತೆಗೆದುಕೊಳ್ಳೋದ್ರಲ್ಲಿ ಇನ್ನೂ ಕೂಡ ಕೇಪಬಿಲಿಟಿನ ಬಳಸ್ಕೊಳ್ಳಿ, ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಇನ್ನು ಅಶ್ವಿನಿ ನಕ್ಷತ್ರದವರು ಯಾವ ಕೆಲಸ ಕಾರ್ಯಗಳನ್ನು ಮಾಡಿದರೆ ಲಾಭದಾಯಕವಾಗುತ್ತೆ? ಪ್ರಮುಖವಾಗಿ ಫೋಟೋಗ್ರಾಫರ್ಸ್ಗಳಾಗ್ಬೋದು, ಟ್ರಾವೆಲ್ ಏಜೆನ್ಸಿಗಳನ್ನು ನಡೆಸ್ಬೋದು, ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರವನ್ನು ಮಾಡ್ಬೋದು, ಧಾರ್ಮಿಕ ಸಂಗೀತ ವಿಚಾರಗಳಲ್ಲೂ ಕೂಡ ತೊಡಗಿಸ್ಕೊಳ್ಬೋದು, ಧಾರ್ಮಿಕವಾಗಿ ಯಾವುದೇ ರೀತಿಯ ಸ್ಟೇಷನರಿ ಆಗಿರ್ಬೋದು, ಒಂದು ಅಂಗಡಿಗಳನ್ನು ಇಟ್ಕೊಳ್ಳೋದಾಗಿದ್ರು ಕೂಡ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ರೆ ಒಳ್ಳೆ ಲಾಭವನ್ನು ನೋಡುವಂತರಾಗ್ತೀರ. ಹಾಗೆಯೇ ಸಿವಿಲ್ ಇಂಜಿನಿಯರು, ಡಾಕ್ಟರ್, ಒಳ್ಳೆ ಪೊಲಿಟಿಷಿಯನ್ಸ್, ಸಾಹಿತಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಸಾಧನೆಯನ್ನು ಮಾಡ್ಬೋದು. ತಿಳಿದಿರಲಿ, ಪ್ರಪಂಚದಲ್ಲಿ ಪ್ರಮುಖ ಕರ್ನಾಟಕದಲ್ಲಿ ನೀವು ಯೋಚನೆ ಮಾಡಿ, ಎಷ್ಟು ಸ್ವಾಮೀಜಿ ಸನ್ಯಾಸಿಗಳಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಇರತಕ್ಕಂಥವ್ರಾಗಿರ್ತಾರೆ. ಮೋಸ್ಟ್ ಪ್ರಾಪರ್ಲಿ ಅಶ್ವಿನಿ ಅಥವಾ ಮಕ, ಯಾಕಂದರೆ ಇದು ಮೋಕ್ಷಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಕ್ಷತ್ರವಾಗಿರ್ತದೆ. ಅಧಿಪತಿ ಕೇತು ಅಂತ ಅರ್ಥ. ಹಾಗಾಗಿ ಸನ್ಯಾಸಿಗಳು ಆಲ್ಮೋಸ್ಟ್ ಅಶ್ವಿನಿ ನಕ್ಷತ್ರದಿಂದ ಬರತಕ್ಕಂಥವ್ರಾಗಿರ್ತಾರೆ. ಸಂಘ ಸಂಸ್ಥೆಗಳು, ದೇವಸ್ಥಾನ, ಜೀರ್ಣೋದ್ಧಾರ ಸಮಿತಿ, ಈ ಎಲ್ಲ ಕೆಲಸಗಳನ್ನು ನೀವು ಆಕ್ಟಿವ್ ಆಗಿ ನೀವು ಕೆಲಸ ಮಾಡ್ತಾ ಹೋಗ್ತಿರ್ತೀರಿ. ಇನ್ನು ಅಶ್ವಿನಿ ನಕ್ಷತ್ರದವರು ಯಾವಾಗಲೂ ಕೂಡ ಗಣಪತಿ ಆರಾಧನೆಯನ್ನು ಮಾಡಿ. ನಿಮ್ಮ ನಕ್ಷತ್ರದ ಅಭಿಮಾನ ದೇವತೆ ಗಣಪತಿಯನ್ನು ಎಷ್ಟು ನೀವು ಅಶ್ವಿನಿ ನಕ್ಷತ್ರದವರು ಆರಾಧನೆ ಮಾಡ್ತಾ ಹೋಗ್ತಿರೋ ಅಷ್ಟು ಜೀವನದಲ್ಲಿ ಸುಖವನ್ನ, ಶಾಂತಿಯನ್ನು, ನೆಮ್ಮದಿಯನ್ನು ನೋಡುವಂತರಾಗ್ತೀರಾ. ಪ್ರಮುಖ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಭರಣಿ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರತಕ್ಕಂಥದ್ದು. ಭರಣಿ ನಕ್ಷತ್ರದವರು ನಾನು ಹೇಳತಕ್ಕಂಥ ಸರಳ ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನ ಸೂಪರ್ವಾಗಿರುತ್ತೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಹಾಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ, ಹಾಗೂ ನಿಮ್ಮ ಆತ್ಮೀಯರಿಗೂ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.